ಹಾಯ್ ಫ್ರೆಂಡ್ಸ್, ಇದು ಶುಕ್ರವಾರದ ಮಿನಿ ವ್ಲಾಗು. ಶುಕ್ರವಾರ ಬೆಳಗ್ಗೆನೇ ಎದ್ದು ಮನೆ ಕಸ ಗುಡಿಸಿ ಒರೆಸಿ ಆಚೆ ಎಲ್ಲ ತೊಳೆದು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆನೂ ಕೂಡ ಆಗಿತ್ತು. ಅದಾದಮೇಲೆ ನಾಷ್ಟಕ್ಕೆ ಇವತ್ತು ದೋಸೆ ಮಾಡಿದ್ದೆ. ಪ್ರಸನ್ನಂಗೆ ನಾಷ್ಟ ಕೂಡ ಹಾಕ್ಕೊಟ್ಟೆ. ನಾಷ್ಟ ಮಾಡಿಕೊಂಡು ಅವರು ಡ್ಯೂಟಿಗೆ ಹೊರಟರು. ಇನ್ನೂ ಹುಡುಗರಿಗೆ ಯಾರಿಗೂ ಫ್ರೆಶ್ ಅಪ್ ಮಾಡಿರಲಿಲ್ಲ, ಅವ್ರಿಗೂ ಕೂಡ ಸ್ನಾನ ಮಾಡಿಸ್ಬೇಕಿತ್ತು. ಹೀಟ್ರ್ ಹಾಕಿದ್ದೆ. ಅದಾದಮೇಲೆ ಪ್ರಸನ್ನ ಡ್ಯೂಟಿಗೆ ಹೊರಟ್ರಲ್ವ, ಇವರಿಬ್ಬರು ಆಚೆ ನಿಂತ್ಕೊಂಡು ಬಾಯ್ ಮಾಡ್ತಿದ್ರು. ಅದು ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಇಬ್ಬರೂ ನಾನು ಅಷ್ಟಾಗಿ ಆಚೆ ಬಿಡೋಲ್ಲ. ಇಬ್ಬರು ಆಚೆ ಬಿಟ್ಟರೆ ನಾಯಿ ಮರಿ ಇಲ್ಲಿ ನಾಯಿ ಮರಿ ಇದೆ, ಅದು ನಾವು ಹೋಗಿ ಹಿಡ್ಕೊತಾರೆ ಅಂದ್ಬಿಟ್ಟು ನಾನು ಅಷ್ಟಾಗಿ ಆಚೆ ಬಿಡೋಕ್ಕೆ ಹೋಗಲ್ಲ. ಇಲ್ಲ ಒಂದು ಪ್ರಸನ್ನ ಇರ್ತಾರೆ, ಇಲ್ಲ ನಾನು ಇರ್ತೀನಿ, ಇಬ್ಬರಲ್ಲಿ ಒಬ್ಬರು ನೋಡ್ಕೊತೀವಿ. ಇಲ್ಲ ಎದುರುಗಡೆ ಮನೆ ಹುಡುಗಿ ಬಂದರೆ ಆಟ ಆಡೋಕ್ಕೆ ಕಳಿಸ್ತೀನಿ, ಯಾಕಂದರೆ ಹುಡುಗಿ ನೋಡ್ಕೊಳ್ತೆ ಪಾಪ. ಅದಕ್ಕೆ ಅದಾದಮೇಲೆ ಸ್ವಲ್ಪ ಕಾಳು ಇತ್ಬೇಕಿತ್ತು. ಹಂಗೆ ಬಿಸಿಲಲ್ಲಿ ಕೂತ್ಕೊಂಡು ಕಾಳೆಲ್ಲ ಇದ್ದಿಕೊಂಡು ಕೂತಿದ್ದೆ. ಗುಂಡು ಕೂಡ ಮಲಗಿದ್ನಲ್ವ, ಎದ್ದಿದ್ರೆ ಹಂಗೆ ಬಿಸಿಲು ಕರ್ಕೊಂಡು ಬರೋಕ್ಕಾಗಲ್ಲ, ಜಾಸ್ತಿ ಬಿಸಿಲು ಹೊಡಿತಿತ್ತು. ಅದಾದಮೇಲೆ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಉಪ್ಪು ಎಣ್ಣೆ ಎಲ್ಲ ತಂದರೆ ಒಳ್ಳೆಯದು ಅಂತ ಹೇಳಿದರು. ಹಿಂಗೇನು ಫೋನಲ್ಲಿ ನೋಡಿದಾಗ ಹೇಳ್ತಾರಲ್ವ, ಅದೊಂದು ನಂಬಿಕೆ ಇತ್ತು. ಅದಕ್ಕೆ ತರೋಣ ಅಂದ್ಬಿಟ್ಟು ತಂದೆ. ಹುಡುಗರು ಕೂಡ ಆಟಾಡ್ತಾಯಿದ್ರು. ಹಂಗೆ ಎಲ್ಲ ಫಿಲ್ ಮಾಡ್ಕೊಂಡಿದ್ದೆ, ಬಾಟ್ಲಿಗೆ ಎಣ್ಣೆ ಹಾಕೋದು, ಉಪ್ಪು ಹಾಕೋದೆಲ್ಲ. ಅದಾದಮೇಲೆ ಸಾಂಬಾರ್ಗೆ ರೆಡಿ ಮಾಡ್ಕೋಬೇಕಿತ್ತು. ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡೆ. ಅದಾದಮೇಲೆ ಪೂಜೆ ಮಾಡಬೇಕಿತ್ತು. ಸಂಜೆ ಪೂಜೆಗೂ ಕೂಡ ರೆಡಿ ಮಾಡಿಬಿಟ್ಟು ಬಂದೆ. ಇಲ್ಲಿ ಒಂದು ಕಡೆ ಸ್ಟೌವಲ್ಲಿ ಅನ್ನಕ್ಕಿಟ್ಟು, ಇನ್ನೊಂದು ಕಡೆ ಸ್ಟೌವಲ್ಲಿ ಸಾಂಬಾರ್ಗಿಟ್ಟೆ. ಹುಡುಗ್ರಿಗೂ ಕೂಡ ಊಟ ಹಾಕ್ಕೊಟ್ಟು ನಾನು ಕೂಡ ಊಟ ಮಾಡಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್. ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.